ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಸೊಪ್ಪು ಏನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ, ಇದು ನಾನು ಝೊಪ್ಟೋನಲ್ಲಿ ಆರ್ಡ್ರ್ ಮಾಡಿದ್ದೆ. ನಾವಿಲ್ಲಿ ಅಂಗಡಿನಲ್ಲಿ ತೊಗೊಂಡು ಬಂದರೆ ಅದರಲ್ಲಿ ಬೇರು ಮಣ್ಣು ಎಲ್ಲ ಇರುತ್ತೆ. ನೋಡಿ, ಈ ಝೊಪ್ಟೋನಲ್ಲಿ ಎಷ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ಅಂದರೆ, ಇದು ಸೊಪ್ಪು 13 ರೂಪಾಯಿ. ಅದೇ ನಾವಿಲ್ಲಿ 10 ರೂಪಾಯಿ ಕೊಟ್ಟರು ತೊಗೊಂಡ್ರು ನಮಗೆ ಅರ್ಧ ಕ್ಲೀನ್ ಮಾಡೋಷ್ಟರಲ್ಲೇ ಅರ್ಧ ಓಟೋಗ್ಬಿಟ್ಟಿರುತ್ತೆ. ಬಟ್ ಈ ಸೊಪ್ಪು ತುಂಬಾ ಚೆನ್ನಾಗಿತ್ತು. ಕೆಲ್ಸಕ್ಕೆ ಹೋಗೋಂಥ ಹೆಣ್ಮಕ್ಳಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಟೈಮು ಕೂಡ ಉಳಿಯುತ್ತೆ. ಅವರೆಕಾಳು ಅಷ್ಟೇ, ಮೊನ್ನೆ ಮೈಸೂರು ಹೋಗಿ ಬರಬೇಕಾದ್ರೆ ತೊಗೊಂಡು ಬಂದಿದ್ದೆ. ತೊಗೊಳಕ್ಕೆ ಮುಂಚೆನೇ ಆ ಸೊಗಡು ಎಷ್ಟು ಸ್ಮೆಲ್ ಬರ್ತಿತ್ತು ಅಂದರೆ, ನಮಗೆ ಕಾರು ಇಳಿಯೋವಾಗಲೇ ಗೊತ್ತಾಗ್ತಾಯಿತ್ತು ಅವರೆಕಾಳದ್ದು ಸ್ಮೆಲ್ಲು. ಅದೇ ನಾವಿಲ್ಲಿ ಬೆಂಗಳೂರಲ್ಲಿ ತೊಗೊಳ್ತೀವಿ ಅಂದರೆ ಈ ಥರ ಯಾವುದೇ ಥರ ಸ್ಮೆಲ್ಲು ಅನ್ನೋದೇ ಇರಲ್ಲ. ನಾರ್ಮಲಾಗಿದೆ, ತೊಗೊಂಡು ಬರಬೇಕು ತಿನ್ನಬೇಕು ಅನ್ನೋ ಥರ ಇರುತ್ತೆ. ಬಟ್ ಈ ಕಾಯಂತೂ ತುಂಬಾ ಚೆನ್ನಾಗಿತ್ತು. ಆಗ 1 kg ತೊಗೊಂಡು ಬಂದಿದ್ದೆ. ಅದರಲ್ಲಿ ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ನಾನು ಕಾಳೆಲ್ಲ ಬೇಯೋಷ್ಟರೊಳಗೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂದರೆ, ಪನ್ನೀರ್ ದೋಸೆ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಪನ್ನೀರ್ ತಿನ್ನಿದ್ರೆ ತಿನ್ನೋದೇ ಇಲ್ಲ. ಅದೇ ಈ ಥರ ನಾನು ದೋಸೆ ಮೇಲೆ ಪನ್ನೀರ್ ಹಾಕಿ ಸ್ಪೈಸಿಯಾಗಿ ಸ್ವಲ್ಪ ಚಟ್ನಿ ಮಾಡಿಕೊಟ್ರೆ ತಿಂತಾರೆ ಅಂತ ಹೇಳಿ ಇಷ್ಟಪಟ್ಟು ಇವತ್ತು ನಾನು ನಮ್ಮ ಮನೇಲಿ ಪನ್ನೀರ್ ದೋಸೆ ಮಾಡ್ತಾಯಿದ್ದೀನಿ. ಇದು ಕೂಡ ಪ್ಯಾಕ್ನ ನಾನು ಪನ್ನೀರು ಝೊಪ್ಟೋನಲ್ಲೇ ತರಿಸ್ಕೊಂಡಿದ್ದೆ. ಅದು ಕೂಡ ಸ್ಪೈಸಿಯಾಗಿ ಮಸಾಲ ಇರುತ್ತೆ, ಚೆನ್ನಾಗಿರುತ್ತೆ. ಈ ಥರ ತುರಿದಾಕಿ ದೋಸೆ ಮಾಡಿ ರೋಲ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ಅಂತೂ ಅವತ್ತು ಫಸ್ಟ್ ಟೈಮ್ ಚೆನ್ನಾಗಿದೆ ಅಂತ ಇಷ್ಟಪಟ್ಟೆ ತಿಂದ. ನನಗೆ ಖುಷಿ ಆಯಿತು. ತಿಂಡಿ ಕೂಡ ರೆಡಿ ಆಯಿತು. ನಾನು ಬಾಕ್ಸ್ ರೆಡಿ ಮಾಡ್ತಾಯಿದ್ದೆ. ನಾನು ಅವತ್ತಿನ ಮನೆ ಕೆಲಸ ಎಲ್ಲ ಮುಗಿಸಿ ಬಸ್ಸಾರು ಅನ್ನ ಆಗಿತ್ತು, ಊಟ ಮಾಡೋಣ ಅಂತ ತಟ್ಟೆಗೆ ಹಾಕ್ಕೊಂಡಿದ್ದೆ. ಇವತ್ತಿನ ನನ್ನ ಊಟ ಇದು. ನಾನು ಸಂಜೆ ಪಾಯಸ ಮತ್ತು ಒಬ್ಬಟ್ಟು ಹೂರಣ ರೆಡಿ ಮಾಡ್ಕೊತಾ ಇದ್ದೀನಿ. ಏನಪ್ಪ 2 ಸ್ವೀಟ್ ಮಾಡ್ತಾಯಿದ್ದೀನಿ ಅಂದರೆ, ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯ ದೇವಸ್ಥಾನ ಹೋಗಿದ್ವಿ. ಅಲ್ಲಿ ನಾವು ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿಸಿದ್ವಿ. ಆ ಪೂಜೆ ಮಾಡಿಸಿದಾಗ ಅವ್ರು ಕಾಯಿ ಕೊಡ್ತಾರೆ, ತೆಂಗಿನಕಾಯಿ. ಅದರಲ್ಲಿ ನಾವು ಸ್ವೀಟೇ ಮಾಡಬೇಕು. ಏನು ಸ್ವೀಟ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ನಾನು ಅದಕ್ಕೆ ಮಕ್ಕಳನ್ನ ಕೇಳಿದೆ ಏನು ಮಾಡಿಕೊಡ್ಲಿ ಅಂತ. ಗೋಧಿ ಪಾಯಸ ಮಾಡಿಕೊಡು ಅಂತ ಹೇಳಿದರು. ಹಂಗಾಗಿ ನಾನು ಗೋಧಿ ಪಾಯಸ ಮಾಡೋಣ ಅಂತ ಗೋಧಿ ನುಚ್ಚನ್ನ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಇವಾಗ. ಗೋಧಿ ನುಚ್ಚೆಲ್ಲ ಬೆಂದಿತ್ತು. ನಾನು ಹೂರಣ ಕೂಡ ರೆಡಿ ಮಾಡಿಕೊಂಡೆ. ನಾನು ಇದನ್ನು ಹೂರಣನ ಹೇಗೆ ಮಾಡ್ಕೊತೀನಿ ಅಂದರೆ, ಕೆಲವರು ಬೇಳೆ ನೀರೆಲ್ಲ ಬಸ್ದು ಆಮೇಲೆ ಅದನ್ನು ಬೆಲ್ಲ ಮತ್ತು ಕಾಯಿ ಸೇರಿಸಿ ರುಬ್ಕೋತಾರೆ. ನಾನು ಹಂಗಲ್ಲ, ಸ್ವಲ್ಪ ನೀರೆಲ್ಲ ಬಸ್ದುಬಿಟ್ಟು ಇನ್ನೂ ಸ್ವಲ್ಪ ಬೇಯಬೇಕು ಅನ್ನುವಾಗಲೇ ಅದಕ್ಕೆ ಬೆಲ್ಲ ಮತ್ತು ತೆಂಗಿನ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಇಂಗಿಸ್ಬಿಡ್ತೀನಿ. ನೀರೆಲ್ಲ ಚೆನ್ನಾಗಿ ಸೀದ ಮೇಲೆ ಅದನ್ನು ಈ ಥರ ತಣ್ಣಗೆ ಮಾಡಿಕೊಂಡು ರುಬ್ಬಿ ಹೂರಣ ಎತ್ತಿಡ್ಕೋತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ. ಗೋಧಿ ಪಾಯಸಕ್ಕೆ ತೆಂಗಿನ ಹಾಲು ತುಂಬಾ ಮುಖ್ಯ. ಹಾಗಾಗಿ ದೇವಸ್ಥಾನದ ತೆಂಗಿನಕಾಯಿನ ನಾನು ರುಬ್ಕೊಂಡು ಹಾಲು ತೆಗಿತಾ ಇದ್ದೀನಿ. ನೋಡಿ, ಒಂದು ಸಲ ಈ ಥರ ರುಬ್ಕೊಂಡು ಹಿಂಡ್ಕೊಂಡು ಮತ್ತೆ ಇನ್ನೊಂದು ಸಲ ನಾವು ರುಬ್ಬಿ ರಸ ತೆಗೆದ್ರೆ ಚೆನ್ನಾಗಿ ಎಲ್ಲ ಹಾಲೆಲ್ಲ ಬಿಟ್ಟಿರುತ್ತೆ. ನೋಡಿ ಆಗಿದೆ ಇವಾಗ. ಇದನ್ನೆಲ್ಲ ಹಿಂಡಿ ವೇಸ್ಟೆಲ್ಲ ಬಿಸಾಕಬೇಕು. ಹಾಗೇ ತೆಂಗಿನಕಾಯಿನೇ ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ, ಗಸಗಸೆ ಪಾಯಸ ಥರ ಆಗ್ಬಿಡುತ್ತೆ. ಜೊತೆಗೆ ನಾವು ಇದನ್ನ ಜೊತೆ ನಾವು ಬೆಲ್ಲ ಸೇರಿಸೋದ್ರಿಂದ ರುಚಿ ಇನ್ನೂ ತುಂಬಾ ಹೆಚ್ಚಾಗಿರುತ್ತೆ. ಆದರೆ ನಾನಿವತ್ತು ಬೆಲ್ಲ ಸೇರಿಸ್ತಾಯಿಲ್ಲ, ಯಾಕೆಂದರೆ ನನಗೆ ಅಲ್ಲಿ ಅವ್ರು ಕೊಟ್ಟಿದ್ದು ಕಲ್ಸಕ್ಕರೆ ಇತ್ತು. ಅದನ್ನು ಯಾರೂ ಹಂಗೆ ತಿನ್ನಲ್ಲ, ವೇಸ್ಟ್ ಮಾಡ್ತಾರಂತ ಇದ್ರ ಜೊತೆಗೆ ಹಾಕ್ಬಿಟ್ಟು ನಾನು ಪಾಯಸ ಮಾಡ್ತಾಯಿದ್ದೀನಿ. ಈ ಕಲರ್ ಚೇಂಜ್ ಆಗಲ್ಲ, ಇದು ಇದೇ ಥರ ವೈಟ್ ಇರುತ್ತೆ. ಬೆಲ್ಲ ಹಾಕಿರೋ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಹೂರಣ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇವತ್ತಿನ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.